ಕಪೋತಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಕಪೋತಗಿರಿಯ ಈ ಹಸಿರು ಸಾಮ್ರಾಜ್ಯಕ್ಕೆ ಸುಸ್ವಾಗತ. ವೀಕ್ಷಕರೇ, ನೀವೀಗ ನೋಡುತ್ತಿರುವ ಈ ಹಸಿರು ಸಾಮ್ರಾಜ್ಯದ ದೃಶ್ಯವು ಕಪೋತಗಿರಿಯ ಉಳಲಿನ ಸೌಂದರ್ಯದ ದರ್ಶನವಾಗಿದೆ. ವೀಕ್ಷಕರೇ, ಈ ಸಂಪತ್ತು ನಾವು ನೋಡುತ್ತಿರುವ ಹಾಗೆ ನಮ್ಮ ಹಿಂದಿನ ತಲೆಮಾರು ನಮಗೆ ಇದನ್ನು ಇಲ್ಲಿಯವರೆಗೆ ತಂದು ಬಿಟ್ಟಿದೆ. ನಮ್ಮಗಳ ಸದ್ಯದ ಜವಾಬ್ದಾರಿ ಏನೆಂದರೆ ಭವಿಷ್ಯದ ಪೀಳಿಗೆಗೆ, ಮುಂದಿನ ಪೀಳಿಗೆಗಳಿಗೆ ಈ ಹಸಿರು ಸಂಪತ್ತನ್ನು ಮತ್ತು ಇಲ್ಲಿನ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಇತ್ಯಾದಿ ವೈವಿಧ್ಯವನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ವೀಕ್ಷಕರೇ, ಈ ಗಣಿಗಾರಿಕೆ, ಈ ಅರಣ್ಯ ಒತ್ತುವರಿ, ಈ ಕಳ್ಳಬೇಟೆ, ಈ ಮನುಷ್ಯನ ದುರಾಶೆಯಿಂದ ಈ ಅರಣ್ಯ ಸಂಪತ್ತು ದಿನೇ ದಿನ ನಶಿಸುತ್ತಲೇ ಇದೆ. ಇದು ಹೀಗಾಗಲಾರದಂತೆ ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರಜ್ಞಾವಂತರಾದ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ದಯವಿಟ್ಟು ನಿಮ್ಮ ಬದುಕಿನ ಕೆಲವು ಕ್ಷಣಗಳ ಈ ಕುರಿತು ಯೋಚಿಸುವುದಕ್ಕೆ, ಈ ಸಂಪತ್ತಿನ ಅಸ್ತಿತ್ವ ಉಳಿಯಲಿಕ್ಕೆ ಬೇಕಾಗಿ ನೀವೆಲ್ಲ ಯೋಚಿಸಿ ಒಂದು ಹೃದಯಪೂರ್ಣ ಒಂದು ಭರವಸೆಯಿಂದ ನಾವು ಚಿಂತಿಸುವುದಾದರೆ ಮತ್ತು ನಮ್ಮ ಸರ್ಕಾರಕ್ಕೆ ಈ ಕಪೋತಗಿರಿಯ ಸಂಪೂರ್ಣ ವ್ಯಾಪ್ತಿಯು ಹೀಗೆ ನಿರಾಬಾಧಿತವಾಗಿ ಯಾವುದೇ ಗಣಿಗಾರಿಕೆಗೆ, ಅರಣ್ಯನಾಶ, ಪ್ರಾಣಿನಾಶ, ಈ ಪಕ್ಷಿ ಸಂಕುಲದ ವೈವಿಧ್ಯದ ನಾಶಕ್ಕೆ ಕಾರಣವಾಗದಂತೆ ಉಳಿಯಬೇಕೆಂದು ಪ್ರಜ್ಞಾವಂತರೆಲ್ಲರೂ ಚಿಂತಿಸಿ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಇಲ್ಲಿ ಈ ಕಪೋತಗಿರಿಯ ಒಡನೆಲಲ್ಲಿ ಸುಮಾರು 600 ಬಗೆಯ ಈ ಔಷಧಿಗಳ ಪ್ರಯೋಜನಕ್ಕೆ ಬರಬಹುದಾದ ಮೂಲಿಕೆಗಳು ಇವೆ ಎಂದು ಆಯುರ್ವೇದ ತಜ್ಞರು ನಿರ್ಧರಿಸಿದ್ದಾರೆ. ಮತ್ತು ಇಂದಿನ ಮತ್ತು ಮುಂದಿನ ಭೀಕರ ಸಮಸ್ಯೆಗಳಿಗೆ ಸಂತೃಪ್ತಿದಾಯಕವಾದ, ನೆಮ್ಮದಿದಾಯಕವಾದ ಪರಿಹಾರವನ್ನು ಕೊಡಬಹುದೆಂದರೆ ಅವು ಈ ಕಪೋತಗಿರಿಯ ವನಮೂಲಿಕೆಗಳು ಮಾತ್ರ. ವೀಕ್ಷಕರೇ, ಈ ಸಂಪತ್ತು ನಿರಾಬಾಧಿತವಾಗಿ ಹೀಗೆ ಮುಂದುವರಿಯುವುದಾದರೆ ಮಾತ್ರ ಇಲ್ಲಿನ ಸಸ್ಯ ವೈವಿಧ್ಯ ಉಳಿದು ಅದರಿಂದ ಮಾನವ ವರ್ಗಕ್ಕೆ, ಪ್ರಾಣಿ ವರ್ಗಕ್ಕೆ, ಪಶು ಪಕ್ಷಿ ವರ್ಗಕ್ಕೆ ಮರೆಯಲಾರದ ಉಪಕಾರವಾದಂತೆಯೇ ಸರಿ. ಅರಣ್ಯ ಇಲಾಖೆಯು ತುಂಬ ಮುತುವರ್ಜಿಯಿಂದ, ಕಾಳಜಿಯಿಂದ ಈ ಸಂಪತ್ತಿನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ. ಹೀಗೆ ನೀವು ನೋಡುತ್ತಿರುವ ಈ ಸೌಂದರ್ಯ ಅವರ ಪರಿಶ್ರಮದ ಫಲವೆಂದೇ ಹೇಳಬಹುದು. ಏಕೆಂದರೆ ಬೇಸಿಗೆಯ ಸಮಯದಲ್ಲಿ ಬೆಂಕಿ ಹಚ್ಚಿ ಸುಡುವ
ಕಿಡಿಗೇಡಿತನದಿಂದ ಈ ಅರಣ್ಯ ಇಲಾಖೆಯವರು ಈ ಹಸಿರು ಸಂಪತ್ತಿನ ರಕ್ಷಣೆಗಾಗಿ ತುಂಬ ಪ್ರಯಾಸ ಪಡುತ್ತಾರೆ. ಅವರ ಪ್ರಯಾಸಕ್ಕೆ ನೀವೆಲ್ಲ ಬೆಲೆ ಕೊಟ್ಟು ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ ಸರ್ಕಾರದ ಮೇಲೆ ಒತ್ತಡ ತರುವುದಾದರೆ ಈ ಸಂಪತ್ತು ನಿರಾಬಾಧಿತವಾಗಿ ಮುಂದುವರಿಯುತ್ತದೆ. ದಯವಿಟ್ಟು ಯೋಚಿಸಿ ನೋಡಿ. ಜೈ ಕರ್ನಾಟಕ ಮಾತೆ.